ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಲ್ಲವಿಶ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಎಲ್ಲ ರೆಡಿಯಾಗಿ ಸೊ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸೊ ಯಾವ ದೇವಸ್ಥಾನ ಅಂದರೆ ದಾವಣಗೆರೆ ಟು ಸಿಗಂದೂರು, ಕೊಲ್ಲೂರು ಹೋಗ್ಬೇಕು ಅಂತ ರೆಡಿಯಾಗಿ ಫ್ಯಾಮಿಲಿ, ನಾನು ನಮ್ಮ ಅತ್ತೆ, ನಮ್ಮ ಮನೆಯವರು, ನಮ್ಮ ಹಸ್ಬೆಂಡು, ಅವರ ಅಕ್ಕ ಎಲ್ಲ ಹೊರಟಿದ್ವಿ. ಸೊ ಹೋಗ್ತಾ ರೋಡಲ್ಲಿ ನೋಡಿ ಏನು ಸಖತ್ ಫಾಗ್ ಬಿದ್ದಿತ್ತು. ಸೊ ಅಲ್ಲಿಂದ ನಾವು ಹೋಗ್ತಾ ದಾರಿ ಮಧ್ಯಾಹ್ನ ನಮಗೆ ಶಿಕಾರಿಪುರ ಸಿಕ್ತು. ಶಿಕಾರಿಪುರದ ಉಚ್ಚರಾಯನ ದೇವಸ್ಥಾನ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅದು ತುಂಬ ಪುರಾತನ ದೇವಸ್ಥಾನ ಕೂಡ. ಸೊ ಹಾಗೆ ಬೆಳಗ್ಗಿನ ಒಂದು 5:30 ಹಂಗೆ ಓಪನ್ ಇತ್ತು. ಸೊ ನೋಡಿದ್ವೆಲ್ಲ ಹಾಗೆ ಹೋದ್ವಿ. ರಂಗೋಲಿ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ರಲ್ಲಿ ದೇವಸ್ಥಾನ ಮುಂದೆ. ಅದು ನೋಡ್ಕೊಂಡು ಒಳಗಡೆ ಹೋದ್ವಿ. ಅಷ್ಟು ಬೆಳಗ್ಗೆನೇ ಅವರು ಪೂಜೆ ನಡೀತಾ ಇತ್ತು ನಾವು ಹೋದಾಗೆ. ಸೊ ಪೂಜೆ ನೋಡ್ಕೊಂಡು ಇದಕ್ಕೆ ಒಂದು ಇತಿಹಾಸ ಕೂಡ ಇದೆ. ಅಂದರೆ ಈ ಶಿಕಾರಿಪುರ ಆಂಜನೇಯ ಸ್ವಾಮಿ ದೇವಸ್ಥಾನ, ಮತ್ತು ಸಾತನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಮತ್ತು ಕದರಮುಂಡಲಗಿ ರಾಣೆಬೆನ್ನೂರು ಆ ದೇವಸ್ಥಾನ 3 ಒಂದೇ ಸಾರಿ ನೋಡಬೇಕು. ಯಾವ ಟೈಮಲ್ಲಿ ಅಂದರೆ ಶ್ರಾವಣದ ಟೈಮಲ್ಲಿ 3 ಒಂದೇ ಸಾರಿ ಒಂದೇ ದಿನ ನೋಡಿದರೆ ಅದು ಕಾಶಿಗೆ ಹೋಗಿ ಬಂದ ಪುಣ್ಯ ಸಿಗುತ್ತೆ. ಅಂದರೆ ಒಂದು ಪುರಾತನ ಅದಕ್ಕೆ ಪುರಾಣ ಕೂಡ ಇದೆ. ಸೊ ಅಲ್ಲಿಂದ ನಾವು ಹೋಗಿದ್ದು ಸಿಗಂದೂರು. ನೋಡಿ, ಸಿಗಂದೂರು ಸೇತುವೆ ಎಷ್ಟು ಅದ್ಭುತವಾಗಿ ರೆಡಿಯಾಗಿದೆ ಅಂದರೆ ನಾನು ಯಾವುದೋ ಫಾರಿನ್ ಬಂದಿದ್ದೀನಿ ಅನ್ನೋ ಥರ ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಅಲ್ಲಿ ಸಿಗಂದೂರು ಸೇತುವೆ. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದೆ ದೇವಸ್ಥಾನಕ್ಕೆ. ಅಲ್ಲದೆ ಇವತ್ತು ದೇವಸ್ಥಾನ ಸೋಮವಾರ ಆದ್ದರಿಂದ ತುಂಬ ಏನು ರಶ್ ಇರಲಿಲ್ಲ. ಫ್ರೀಯಾಗಿ ದರ್ಶನ ಆಯಿತು. ಅದು ದೇವಿದು ಶ್ರೀಚಕ್ರ ಮತ್ತು ಅದ್ರ ಮೇಲೆ ಮೂರ್ತಿ ಕೂಡ ಇದೆ ಚಿಕ್ಕದು. ಸೊ ಅಲ್ಲಿ ಕುಂಕುಮಾರ್ಚನೆ ಮಾಡ್ತಾಯಿದ್ರು. ಸೊ ಫ್ರೀಯಾಗಿತ್ತಲ್ಲ, ಆರಾಮಾಗಿ ದೇವಿ ದರ್ಶನ ಮಾಡಿಕೊಂಡು ಸ್ವಲ್ಪ ಒಂದು 2 ನಿಮಿಷ ಕೂತ್ಕೊಂಡು ಅಲ್ಲಿಂದ ಮತ್ತೆ ನಾವು ಹೊರಟಿದ್ದೆ ಸೀದಾ ಕೊಲ್ಲೂರಿಗೆ ಹೊರಟ್ವಿ ನಾವು. ಅಲ್ಲಿ ನೋಡಿ ಅಲ್ಲಿ ನೇಚರ್ ಹೆಂಗಿತ್ತು ಅಂದರೆ ಅದು ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಅಂದರೆ ಮಲೆನಾಡು ಅಂದ್ರೇ ಎಲ್ಲರಿಗೂ ಖುಷಿ ಅಲ್ವಾ. ಸೊ ಹಾಗಾಗಿ ಅಲ್ಲಿ ಗ್ರೀನು, ಅಲ್ಲಿ ಥರ ಎಲ್ಲ ನೇಚರ್ಸು, ಅಲ್ಲಲ್ಲಿ ನದಿಗಳು, ಹೊಳೆ, ಗದ್ದೆ, ತೋಟ ಇದೆಲ್ಲ ನೋಡಿದರೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಅಂದರೆ ನಮ್ಮ ಸೈಡು ಇರ್ತವೆ, ಅಷ್ಟೊಂದು ಚೆನ್ನಾಗಿರಲ್ಲ, ಅಷ್ಟು ಡೀಪಾಗಿರಲ್ಲ. ಸೊ ನಾವು ನೆಕ್ಸ್ಟ್ ಒಳಗಡೆ ಹೋಗಿದ್ದೆ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ. ಸೊ ನಾವು ಹೋದಾಗೆ ಒಂದು 11:30 ಆಗಿತ್ತು. ಆದರೂ ಫುಲ್ಲು ಬಿಸಿಲಿತ್ತು ಅಲ್ಲಿ. ಇಲ್ಲೆಲ್ಲ ಈ ಟೈಮಲ್ಲೆಲ್ಲ ಫುಲ್ ಬಿಸಿಲೇ ಇರುತ್ತಲ್ಲ. ಸೊ ಅದು ಫುಲ್ ಬಿಸಿಲಿತ್ತು. ನಾವು ಹೋದಾಗೆ ಒಂದು 11:30ಗೆ ಅಲ್ಲಿ ಆಲ್ರೆಡಿ ಅದೇನೋ ಹೋಗ್ತಾ ಸ್ವಲ್ಪ ಕ್ಯೂವಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರೆ ಯಾಕೆ ದೇವಸ್ಥಾನ ಓಪನ್ ಇಲ್ವಾ ಅಂದರೆ, ಇಲ್ಲ ಓಪನ್ ಇದೆ, ಅದು ನೈವೇದ್ಯ ಸಮರ್ಪಣೆ ಮಾಡ್ತಿದ್ದಾರೆ, ಮಧ್ಯಾಹ್ನದ ಪೂಜೆ ನಡೀತಾ ಇದೆ ಅಂದರು. ಮತ್ತು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಸೊ ವೆಯ್ಟ್ ಮಾಡಬೇಕಾದ್ರೆ ಇದು ಮೂರ್ತಿಯಲ್ಲೆಲ್ಲ ದೇವಸ್ಥಾನದ ಗೋಡೆ ಮೇಲೆಲ್ಲ ಈ ಥರ ದೇವಿ ಮೂರ್ತಿಗಳೆಲ್ಲ ಇದ್ವು. ಸೊ ಅದನ್ನೆಲ್ಲ ನೋಡ್ವಿ. ಅವೆಲ್ಲ ಅದರದ್ದು ದೇವಿದ ಬಗ್ಗೆ ಸ್ವಲ್ಪ ಅದರದ್ದು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಅಲ್ಲಿ ಮುಟ್ಬೇಡ ಅಂತೆಲ್ಲ ಹಾಕಿದ್ರು. ಆಮೇಲೆ ಇಲ್ಲೆಲ್ಲ ತುಪ್ಪದ ದೀಪನ ಇಷ್ಟಾರ್ಥ ಸಿದ್ಧಿಗಾಗಿ ಅಲ್ಲಿ ಬೆಳಗ್ತಾಯಿದ್ರು. ತಾಯಿ ಗೋಪುರ ಕಡೆಗೆ ಮುಖ ಮಾಡಿ ಬೆಳಗ್ತಾಯಿದ್ರು. ಸೊ ನಾವು ಹೋಗಿ ಅಷ್ಟೊತ್ತಿಗೆ ಒಂದು 12ಗೆ ದರ್ಶನ ಆಯ್ತು. ಹೊರಗೆ ಬಂದಾಗ ಅವತ್ತು ಚಿಕ್ಕದಾಗಿ ರಥೋತ್ಸವ ನಡೀತಾ ಇತ್ತು. ಅದು ನಾವು ಹೋಗಿದ್ದ ಟೈಮ್ಗೂ ತುಂಬ ಚೆನ್ನಾಗಿತ್ತು ಅನಿಸುತ್ತೆ. ಸೊ ರಥೋತ್ಸವ ನೋಡಿದ್ವಿ. ಉತ್ಸವ ಮೂರ್ತಿ ತೊಗೊಂಡು ಬಂದರು ಮೆರವಣಿಗೆ ಮೂಲಕ. ತೊಗೊಂಡು ಬಂದು ಉತ್ಸವ ನಡೀತಾ ಇತ್ತು. ನೋಡಿ, ಫುಲ್ಲು ಉತ್ಸವ ನಡಿಬೇಕಾದ್ರೆ ಫುಲ್ ಅದು ಒಂಥರ ಮನಸ್ಸಿಗೂ ಸಮಾಧಾನ ಆಗ್ತಿತ್ತು. ನಾವು ಬಂದಿದ್ದಕ್ಕೂ ಒಂಥರ ಖುಷಿ ಅನ್ನಿಸ್ತು. ಉತ್ಸವ ಮೂರ್ತಿ ನಡೀತಾ ಇತ್ತು. ನೋಡಿ ದೇವಿದು ಉತ್ಸವ ಮೂರ್ತಿ ಹೇಗೆ ಕಾಣ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಸೊ ನನಗೂ ದೇವಿದು ಉತ್ಸವ ಮೂರ್ತಿ ನಡಿಬೇಕಾದ್ರೆ ಫುಲ್ಲು ಜನನೇ ಇಲ್ಲ ಅನ್ನಿಸ್ತಾ. ಆಮೇಲೆ ಫುಲ್ ಜನ ಬಂದುಬಿಟ್ರು.
ದರ್ಶನ ಮಾಡ್ಕೊಂಡ್ವಿ. ದರ್ಶನ ಮಾಡೋ ಅಷ್ಟೊತ್ತಿಗೆ ಒಂದು 12:30 ಆಯಿತು. ಅಲ್ಲಿಂದ ನಾವು ಮತ್ತೆ ಅಲ್ಲಿ ನಿಯರ್ ಮರಣಕಟ್ಟೆ ಇದೆ ಹೋಗೋಣ ಅಂದರು. ಸೊ ಮರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಬಂದ್ವಿ. ಅಲ್ಲಿ ಅಲ್ಲಿ ಪೂಜೆ ಮಾಡಿಸಿ ಅದು ಊಟದ ಟೈಮ್ ಬೇರೆ ಆಗಿತ್ತು. ಸೊ ಪ್ರಸಾದ ಇದೆ ಅಂದರು. ಸೊ ಹೋದ್ವಿ, ಪ್ರಸಾದ ಮಾಡೋಕೆ ಹೋದ್ವಿ. ಪ್ರಸಾದನೂ ಸೂಪರಾಗಿತ್ತು. ಅದ್ಭುತ ಅಂದರೆ ಹಂಗೆ ಅದನ್ನ ಹೇಳೋಕ್ಕಾಗಲ್ಲ. ಒಂದು ಟೈಮ್ ನೀವು ಹೋಗಿ ಪ್ರಸಾದ ಮಾಡಿ ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲಿಂದ ಮತ್ತೆ ನಾವು ಪ್ರಸಾದ ಹಾಲ್ಗೆ ಹೋದ್ವಿ. ಅಲ್ಲೆಲ್ಲ ಕೂತಿದ್ರು ಪ್ರಸಾದ ಮಾಡ್ಕೊಂಡು ನಾವು ನೆಕ್ಸ್ಟ್ ಅಲ್ಲಿ ಕುಂದಾಪುರ ಅಲ್ಲಿ ನಿಯರೇ ಇರೋದ್ರಿಂದ ನಾವು ಕುಂದಾಪುರಕ್ಕೆ ಹೋಗೋಣ ಅಂದೆ. ಮತ್ತು ಅಲ್ಲೇ ಬಂದಿದ್ದೆ ಅಂದರೆ ಸಮುದ್ರ ಅಂದ್ರೆ ಅಷ್ಟು ಇಷ್ಟ ನನಗೆ. ಸೊ ಹೋಗೋಣ ಅಂದೆ. ಸರಿ ಬಾ, ಇನ್ನು ಅಲ್ಲಿಂದ ಒಂದು 25 ಕಿಲೋಮೀಟರ್ಸ್ ಅಷ್ಟೇ ಇರೋದು ಸಮುದ್ರ. ಸೊ ಹಾಗಾಗಿ ಸಮುದ್ರಕ್ಕೆ ಹೋದ್ವಿ. ಅಲ್ಲೆಲ್ಲ ಚೆನ್ನಾಗಿತ್ತು ಆಟ ಆಡೋಕ್ಕೆ. ಈ ಅಲೆಗಳೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿದ್ವು. ಆಮೇಲೆ ಕಲ್ಲ ಮೇಲೆಲ್ಲ ಹತ್ತಿ ಹೋಗೋದೇ ಖುಷಿ ಅನಿಸ್ತಾ ಇತ್ತು. ನಮ್ಮ ಮನೆಯವ್ರು ಹೋಗ್ಬೇಡ, ಮುಂದೆ ಹೋಗ್ಬೇಡ, ಅಲೆ ಬರುತ್ತೆ ಅಂತಿದ್ರು. ಅದು ಅಲೆ ನನಗೆ ಬರಲಿಲ್ಲ. ನಾನು ಚೂರು ಪಾಸ್ ಆದೆ. ಅವ್ರಿಗೆ ಬಂದು ಅಪ್ಪಳಿಸ್ತು ಮುಖಕ್ಕೆ ಎಲ್ಲ. ಅವರು ಎಲ್ಲ ಫುಲ್ ಒದ್ದೆ ಆದರು ಸ್ವಲ್ಪ. ಅಂದರೆ ತುಂಬ ಚೆನ್ನಾಗಿತ್ತು. ಅಲ್ಲಿ ನಿಂತ್ಕೊಂಡು ನೋಡಿದ್ರೇ ಅದಕ್ಕೊಂಥರ ಸಮಾಧಾನ, ನೆಮ್ಮದಿ ಅನಿಸುತ್ತೆ. ಸಮುದ್ರ ಅಂದರೆ ಅದೆಷ್ಟು ಅಲೆಗಳು ಬರ್ತಾ ಇರ್ತವೆ ಅಂದರೆ ಬೋರ್ಗರೆತ ಅದು ನೋಡೋಕ್ಕೆ ಒಂಥರ ಖುಷಿಯಾಗಿರುತ್ತೆ. ಸಮುದ್ರ ಎಲ್ಲ ನೋಡ್ಕೊಂಡು ಈ ಕಡೆ ಇನ್ನೂ ಸ್ವಲ್ಪ ಅವತ್ತು ಮೂಡುಬಿದ್ರೆಯಲ್ಲಿ ಫ್ರೀ ಎಕ್ಸಾಮ್ಸ್ ಇರುತ್ತೆ ಒಂದು 5th. ಸೊ ಅಲ್ಲೆಲ್ಲ ತುಂಬ ಮಕ್ಕಳು ಬಂದಿದ್ದರು ಅವತ್ತು. ಹುಬ್ಳಿ ಮಕ್ಕಳೆಲ್ಲ ಬಂದಿದ್ವು. ಆ ಮಕ್ಕಳ ಜೊತೆಗೆಲ್ಲ ಸ್ವಲ್ಪ ಆಟ ಆಡ್ತಾಯಿದ್ರು. ನಾನು ಅವ್ರ ಜೊತೆ ಜಾಯಿನ್ ಆದೆ ಆಟ ಆಡೋಕ್ಕೆ. ಮುಂದೆ ಏನು ಚಿಕ್ಕ ಮಗು ಥರ ಆಡ್ತೀನಿ ಅಂದೆ. ಪರವಾಗಿಲ್ಲ ನಾನು ಆಡ್ತೀನಿ ಅಂದು. ಆಮೇಲೆ ಟೈಮ್ ಆಯ್ತು ಬಾ ಅಂದರು. ಆಮೇಲೆ ಸಮುದ್ರಕ್ಕೊಂದು ಬಾಯ್ ಹೇಳಿ ಒಲ್ಲೆಲ್ಲ ಅದೇನದು ಇಷ್ಟ ಇಲ್ಲದ ಮನಸ್ಸಲ್ಲಿ ಕೂಡ ಹೊರಟು ಹೋಗಲೇಬೇಕಾಗಿತ್ತು. ಸೊ ಬಾಯ್ ಹೇಳಿ ಹೋಗ್ಬೇಕಾದ್ರೆ ಥರ ಅದು ನೋಡಿದ್ರೆ ಹೆಂಗಾಗುತ್ತೆ ಅಂದರೆ ಇನ್ನೂ ಇರಬೇಕು ಅನ್ನಿಸ್ತಾನೆ ಇರ್ತೀವಿ ಸಮುದ್ರದಲ್ಲಿ. ಸೊ ಬಾಯ್ ಹೇಳಿ ಮತ್ತೆ ನಾವು ಹೊರಟಿದ್ದೆ ಶಿವಮೊಗ್ಗ ಟು ದಾವಣಗೆರೆ. ಹೋಗ್ತಾ ಈ ಥರ ಚಂಡಿಕಾವನ ಅಂತ ಸಿಕ್ತು. ಅಲ್ಲಿ ಚಂಡಿಕಾ ದೇವಿ ಇರುತ್ತೆ. ಅಲ್ಲಿ ನಮ್ಮ ಹಸು ಇತ್ತು. ಹಸುಗೊಂದು ನಮಸ್ಕಾರ ಮಾಡಿಕೊಂಡು ಅದು ದೇವಿ ಉತ್ಸವ. ಅಲ್ಲಿ ದೇವಿ ಕೂಡ ಅಷ್ಟು ತುಂಬ ಚೆನ್ನಾಗಿತ್ತು. ಅಲ್ಲಿ ಹೋಗೋ ಪ್ರತಿ ವೆಹಿಕಲ್ಲು ಕೂಡ ಸ್ಟಾಪ್ ಮಾಡಿಯೇ ಹೋಗ್ತಾವಂತೆ. ಸೊ ಇಲ್ಲಿ ನೋಡಿ ನಮ್ಮ ಆಂಜನೇಯ, ಅಲ್ಲಿ ಫುಲ್ ಆಂಜನೇಯ ಹಸು ಅವೇ ಇದ್ದವು. ಬಟ್ ಅಲ್ಲೆಲ್ಲೂ ಮನೆ ಕಾಣ್ತಿರ್ಲಿಲ್ಲಪ್ಪ, ಬರೀ ಇವೇ ಕಂಡ್ವು ನಮಗೆ. ಆಮೇಲೆ ನಾವು ಶಿವಮೊಗ್ಗ ಹೋದ್ವಿ. ಶಿವಮೊಗ್ಗ ಅವತ್ತು ಮಾರಿ ದೇವಿ ಜಾತ್ರೆ ಇದ್ರಿಂದ ಫುಲ್ ಅಲಂಕಾರ ಆಗಿತ್ತು ಬಿಡಿ. ಅದು ಅಲಂಕಾರ ಅಂದರೆ ಈ ನಮ್ಮ ದಾವಣಗೆರೆ ದುರ್ಗಮ್ಮನ ಜಾತ್ರೆ ಇತ್ತಲ್ಲ ಹಂಗೆ ಆಗಿತ್ತು ಅಲ್ಲೂ ಕೂಡ. ಸೊ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದ್ವು. ಒಂಥರ ಮದುವೆ ಗೀತೆ ರೆಡಿಯಾಗಿ ಮದುವೆ ಮಂಟಪಕ್ಕೆ ಬರ್ತಾಳಲ್ಲ ಆ ಥರ ರೆಡಿಯಾಗಿತ್ತು ಶಿವಮೊಗ್ಗ. ಸೊ ನೋಡೋಕ್ಕೂ ಒಂಥರ ಖುಷಿ ಅನ್ನಿಸ್ತಿತ್ತು. ಸೊ ಶಿವಮೊಗ್ಗ ಹೋಗ್ಬೇಕಾದ್ರೆ ನೋಡ್ಕೊತ ಹೋದ್ವಿ. ಅಲ್ಲಿ ಅವತ್ತು ನಾವು ಹೋಗ್ಬೇಕಾದ್ರೆ ದೇವಿದು ಮಂಟಪ ಕಾಣ್ತಷ್ಟೇ, ಒಳಗೆ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ಅವತ್ತು ಬೇರೆ ಫುಲ್ ರಶ್ ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ. ಸೊ ನೋಡ್ಕೊಂಡು ಹಂಗೆ ಹೋಗ್ತಾ ನೋಡಿದ್ವಿ ಅಷ್ಟೇ. ಓಕೆ, ಶಿವಮೊಗ್ಗಕ್ಕೊಂದು ಬಾಯ್ ಹೇಳಿ ನಮ್ಮೂರಿಗೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.